ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ವಿಡಿಯೋ. ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇದು ಸೆಕೆಂಡ್ ವಿಡಿಯೋದಲ್ಲಿ ಡಬಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರೇ ನನ್ನ ವಿಡಿಯೋನ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಕ್ರೋಶೆಟ್ ನಾನು ಕನ್ನಡದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ಹೇಳ್ಕೊಡ್ತೀನಿ. ಸೊ ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಕ್ರೋಶೆಟ್ ಕಲಿಬೇಕು ಅಂತ ಇರ್ತಾರೋ ಅವರೆಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ. ನಾನು ಬಿಗಿನರ್ಸ್ಗೆ ಯಾರ್ಯಾರು ಇದ್ದೀರೋ ಅವರೆಲ್ರಿಗೂ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ, ಓಕೆನಾ. ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಯಾರ್ಯಾರು ಆ ವಿಡಿಯೋ ನೋಡಿಲ್ವೋ ಪರವಾಗಿಲ್ಲ, ನಾನು ಈ ವಿಡಿಯೋದಲ್ಲೂ ಸಹ ಸಿಂಗಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ನಾವೀಗ ಯಾವ ಥರ ಜಡೆ ಎಣಿತೀವೋ ಅದೇ ಥರ ನಾವು ಕ್ರೋಶೆಟನ್ನು ನಾವು ನೀಡಲಿಂದ ತೆಗಿಬೇಕು. ಸೊ ನೋಡಿ, ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಫಸ್ಟ್ ವಿಡಿಯೋ ನೋಡಿ ನಾನು ಯಾವ ಥರ ಓಲ್ಡ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೋಡಿ, ನಾವು ಯಾವತ್ತಿದ್ದು ಕ್ರೋಶೆಟ್ ಮಾಡ್ಬೇಕಾದ್ರೆ ಅದನ್ನು ಲೂಸಾಗಿ ಹಿಡ್ಕೊಂಡು ಕ್ರೋಶೆಟ್ನ ನಾವು ಸ್ಟಾರ್ಟ್ ಮಾಡಬೇಕು. ಟೈಟಾಗಿ ಹಿಡ್ಕೊಂಡ್ರೆ ಸೊ ಆ ನೀಡಲು ಆ ದಾರದಿಂದ ಒಳಗಡೆ ಬರೋದಿಲ್ಲ. ಸೊ ಅದರಿಂದ ನಾವು ಈಸಿಯಾಗಿ ಮಾಡ್ಬೋದು. ಸೊ ನಾವು ಯಾವಾಗ ಲೂಸಾಗಿ ಹಿಡ್ಕೊತೀವೋ ಅದು ನಾವು ಈಸಿಯಾಗಿ ಕ್ರೋಶೆಟ್ ಮಾಡೋದು ನಮಗೆ ಈಸಿ ಆಗುತ್ತೆ. ಸೊ ಅದರಿಂದ ನಾನು ನಿಮಗೆ ಹೇಳ್ತೀನಿ, ಟೈಟಾಗಿ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ ಕ್ರೋಶೆಟ್ನ. ಇದೇ ಥರ ಲೂಸಾಗಿ ಹಿಡ್ಕೊಂಡು ಮಾಡ್ಕೊಂಡು ಹೋಗಿ. ಸೊ ನಿಮಗೆ ಬೇಗ ಆಗುತ್ತೆ. ಸೊ ಇವಾಗ ನಾನು ಸಿಂಗಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಟ್ ಮಾಡೋದಕ್ಕೆ ನಾನು ಸಮಥಿಂಗ್ 42 or 50 ನಾಟ್ಸ್ ಮಾಡ್ಕೊತೀನಿ, ಕ್ರೋಶೆಟ್ ಮಾಡ್ಕೊತೀನಿ ಈ ಥರ. ಸೊ ಅದರಿಂದ ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ನಾನು ಅದಲ್ಲೇ ಕಂಟಿನ್ಯೂ ಮಾಡೋದು ಬೇಡ. ಸೊ ಅದನ್ನ ನನಗೆ ಸೆಕೆಂಡ್ ವೀಡಿಯೋದಲ್ಲಿ ನೀಟಾಗಿ ತೋರಿಸೋಣ ಅಂತ ನಾನು ಸೆಕೆಂಡ್ ವೀಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ಬರೀ ಸಿಂಗಲ್ ಕ್ರೋಶೆಟ್ ಮಾತ್ರ ಹೆಂಗೆ ಮಾಡೋದಂತ ಮಾತ್ರ ಹೇಳ್ಕೊಟ್ಟಿದ್ದೀನಿ. ಇವಾಗ ಸೆಕೆಂಡ್ ವೀಡಿಯೋದಲ್ಲಿ ಡಬಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಸಿಂಗಲ್ ಜಡೆ ಹಾಕ್ಕೊಂಡಿದ್ದೀನಿ ನೋಡಿ, ಸಿಂಗಲ್ ಕ್ರೋಶೆಟನ್ನು ನಾನು ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇದನ್ನು ನಾನು ನಿಮ್ಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಸೊ ನಾನು ಲೆಂತಿಯಾಗಿ ತೊಗೋತಾ ಇದ್ದೀನಿ, ಯಾಕಂದರೆ ಆವಾಗ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ, ದೆನ್ ಲುಕ್ ಆಗಿರುತ್ತೆ. ನೀವು ಚಿಕ್ಕದಾಗಿ ಅಯ್ಯೋ ಬರೀ 30ನೇ ಸಾಕು 20ನೇ ಸಾಕು ಅಂದ್ಕೊಂಡು ಮಾಡಿದ್ರೆ ಪರವಾಗಿಲ್ಲ, ಇಟ್ಸ್ ನಾಟ್ ಫೈನ್, ಯು ಕ್ಯಾನ್ ಡೂ. ದೆನ್ ನಾನು ಇವಾಗ ಸಿಂಗಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ಲೂಸಾಗಿ ಹಿಡ್ಕೊಂಡು ಮಾಡ್ತಾಯಿದ್ರೆ ಬೇಗ ಆಗುತ್ತೆ ನಿಮಗೆ. ಸೊ ನೋಡಿ ಎಷ್ಟು ಬೇಗ ಮಾಡ್ತಾಯಿದ್ದೀನಿ ನಾನು ನೀಡಲು 0.3 mm ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದನ್ನು ತೊಗೊಬೋದು. ಬಟ್ ಈ ನೀಡಲಲ್ಲಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಚಿಕ್ಕದಾಗಿ ಬರುತ್ತೆ. ಬನ್ನಿ ಇವಾಗ ಡಬಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಅಲ್ಲಿ ಜಡೆ ಹೆಣ್ದಿದ್ದೀನಲ್ವ, ಆ ಜಡೆಯಲ್ಲಿ ನಾನು ಮೊದಲನೇದಕ್ಕೆ ಹಾಕೋದಕ್ಕಾಗಲ್ಲ, ಯಾಕಂದರೆ ನೀಡಲ್ ತೂರೋಕ್ಕಾಗಲ್ಲ ಅಷ್ಟು ಹತ್ರಕ್ಕೆ. ಸೊ ಅದರಿಂದ ನಾನು ನಿಮಗೆ ನೋಡಿ, ಇವಾಗ ನಾನು ನೀಡಲ್ನ ಹಿಂದೆಯಿಂದ ತೊಗೊಂಡು ನಂತರ ನಾನು ಥರ್ಡ್ ಜಡೆಗೆ ಹಾಕೋತಿದ್ದೀನಿ. ಅಲ್ಲಿ ಸ್ಪೇಸ್ ಇರುತ್ತೆ ನೋಡಿ, ಅಲ್ಲಿ ಸ್ಪೇಸ್ ಕಾಣಿಸ್ತಿದೆಯಾ, ಅಲ್ಲಿಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ಒಳಗಡೆಯಿಂದ ಹಾಕಿ ಎಳಿತೀನಿ. ಸೊ ಆವಾಗೀಗ ನಿಮಗೆ 3 ಲೇಯರ್ ಬರುತ್ತೆ. ಸೊ ಮತ್ತೆ ನಾನು ಒಳಗಡೆಯಿಂದ ಹಾಕ್ಕೊಂಡು ಹುಲ್ಲನ್ನು ತೆಗಿತೀನಿ ನೋಡಿ. ಇವಾಗ ನಿಮಗೆ 2 ಲೇಯರ್ ಬರುತ್ತೆ. ಸೊ ಇವಾಗ ಅದು 1 ಲೇಯರ್ ಬರಬೇಕು. ಇವಾಗ 2 ಲೇಯರ್ ಬಂದಿದೆ. ಫಸ್ಟು 3, ನೆಕ್ಸ್ಟ್ 2, ಇವಾಗ 1 ಲೇಯರ್ ನೋಡಿ. ಇವಾಗ 1 ಲೇಯರ್ ಬಂದಿದೆ. ಸೊ ಅದೇ ಥರ ನಾವು ಪ್ರೊಸೆಸ್ನ ಫುಲ್ ಕಂಟಿನ್ಯೂ ಮಾಡೋಣ. ಎಂಡುವರೆಗೂ ಇದೇ ಪ್ರೊಸೆಸ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಬಟ್ ನೋಡ್ತಾ ಇರಿ, ತುಂಬ ಅಂದರೆ ತುಂಬ ಈಸಿ ಡಬಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ನೋಡಿ. ಮತ್ತೆ ಒಳಗಡೆಯಿಂದ ಎತ್ಕೊಂಡೆ, ಮತ್ತು ಇವಾಗ 4th ರೋಗೆ ಹಾಕ್ತೀನಿ. 4th ರೋಗೆ ಹಾಕಿ ನೋಡಿ, ಈಗ ನಿಧಾನಕ್ಕೆ ಮಾಡಿ 4th ರೋಗೆ ಹಾಕ್ತೀನಿ. 4th ರೋಗೆ ಹಾಕಿ ಮತ್ತು ಅದೇ ಪ್ರೊಸೆಸ್ ಕಂಟಿನ್ಯೂ ಮಾಡ್ತೀನಿ, ಮತ್ತು ಒಳಗಡೆಯಿಂದ ಹಾಕ್ತೀನಿ. ಸೊ ಇವಾಗ 3 ಲೇಯರ್ ಬರುತ್ತೆ ನೋಡಿ, 3 ಲೇಯರ್ ಬಂತು. ಇವಾಗ ಸೆಕೆಂಡ್ ಲೇಯರ್ ಬರುತ್ತೆ. ಈಗ ನೋಡಿ, ಇದು ಒಂದು ನಿಮಿಷ ನೋಡಿ, ಸೆಕೆಂಡ್ ಲೇಯರ್ ಬರುತ್ತೆ ಈಗ. ಇವಾಗ ಲಾಸ್ಟ್ 2 ಲೇಯರ್ ಬಂತು. ಇವಾಗ 1 ಬಂತು. ಅದೇ ಥರನೇ 5, ಇವಾಗ 5th ರೋಗೆ ಹಾಕ್ತೀನಿ. 5th ರೋಗೆ ಹಾಕಿ ಸೇಮ್ ಹಂಗೆ ಅದು ಹೋಲ್ಗೆ ಹಾಕ್ತೀನಿ. ನೆಕ್ಸ್ಟ್ ನೋಡಿ, ಒಳಗಡೆ ಹಾಕ್ತೀನಿ. 3 ಲೇಯರ್ ಬರುತ್ತೆ, ದೆನ್ 2 ಲೇಯರ್ ಬರುತ್ತೆ,
ದೆನ್ 1 ಲೇಯರ್ ಬರುತ್ತೆ. ಇಷ್ಟನ್ನೇ ಕಂಟಿನ್ಯೂ ಮಾಡಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಇದರಿಂದ ನಾವು ಬೋ ಸಹ ಮಾಡ್ಬೋದು. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೋ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಥರ್ಡ್ ಕ್ರೋಶೆಟ್ಟು ಅಷ್ಟೇ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಥರ್ಡ್ ಲೇಯರ್ಗೆ. ಅದನ್ನು ಸಹ ನಾನು ತೋರಿಸ್ತೀನಿ, ಓಕೆನಾ. ನೋಡಿ ಇವಾಗ ಆಯಿತು. ಇವಾಗ ಮತ್ತೆ ಒಳಗಡೆ ಹಾಕ್ತೀನಿ. 3 ಲೇಯರ್ಸ್ ಬರುತ್ತೆ. ಒಂದು ನಿಮಿಷ ನೋಡಿ, ಇವಾಗ 3 ಲೇಯರ್ಸ್ ಬಂತು. ಸೊ ನೆಕ್ಸ್ಟ್ ಇವಾಗ 2 ಲೇಯರ್ಸ್ ಬಂತು, ನಂತರ 1 ಲೇಯರ್. ಅದೇ ಥರನೇ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಂಡು. ಎಷ್ಟು ಈಸಿ ಇದೆ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅದು. ನೋಡಿ ಈ ಥರ ಮಾಡಿಕೊಂಡು ಹೋಗ್ತಾ ಇರೋದು. ನೀವು ಆರಾಮಾಗಿ ನನ್ನ ವೀಡಿಯೋಸ್ ನೋಡ್ಕೊಂಡು ನೀವು ಆರಾಮಾಗಿ ಕಲಿಬೋದು. ನಾನು ಈಸಿಯಾಗಿ ಹೇಳ್ಕೊಡ್ತೀನಿ, ಅಷ್ಟೊಂದು ಟ್ರಿಕ್ಕಿಯಾಗಿ ಯಾವುದೂ ಹೇಳ್ಕೊಡಲ್ಲ. ಬೇಕಾದ್ರೆ ನೋಡಿ, ನಾನು ನಿಮ್ಗೆ ಎಷ್ಟು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ 2 ಲೇಯರ್ 3 ಲೇಯರ್ ಆಯ್ತು. ಈಗ 2 ಲೇಯರ್ ದೆನ್ 1 ಲೇಯರ್. ನೋಡಿ ಎಷ್ಟು ಈಸಿ ಇದೆ ಡಬಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ. ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಇವಾಗ ಫುಲ್ ಒಂದೊಂದು ನಾಟ್ಗೂ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ಹಾಕ್ಕೊಳ್ತಾ ಈ ಥರ ಹೋಗ್ತಾ ಇರೋದು ನೋಡಿ. ಈ ಥರ ಹಾಕ್ಕೊತ ಫುಲ್ ಕಂಟಿನ್ಯೂ ಮಾಡ್ತಾನೆ ಇರೋದು. ಇವಾಗ 2 ಬಂತು, ನೆಕ್ಸ್ಟ್ ಇವಾಗ 1 ಬಂತು. ನೆಕ್ಸ್ಟ್ ಸೇಮ್ ಇದೇ ಪ್ರೊಸೆಸ್ ಕಂಟಿನ್ಯೂ ಬರ್ತಾಯಿರಿ. ಬಟ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಯಾಕಂದರೆ ನನ್ನ ಫಸ್ಟ್ ವೀಡಿಯೋನೇ ಸಮಥಿಂಗ್ 59 or 16 ವ್ಯೂಸ್ ಹೋಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ವ್ಯೂಸ್ ಹೋಗುತ್ತೆ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ನನಗೆ ತುಂಬ ಹೆಲ್ಪ್ ಮಾಡಿ. ನಾನು ನಿಮಗೆ ಕ್ರೋಶೆಟ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ನೀವು ಆರಾಮಾಗಿ ಕಲಿಬೋದು. ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಬಟ್ ನಾನು ನೋಡಿರೋ ಪ್ರಕಾರ ಕನ್ನಡದಲ್ಲಿ ಯಾರೂ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿಲ್ಲ. 100%ಅಲ್ಲಿ 50% ಯಾರೂ ಹೇಳ್ಕೊಟ್ಟಿಲ್ಲ. ಎಲ್ಲ ಬರೀ ಹಿಂದಿ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಿದ್ದಾರೆ, ದೆನ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಿದ್ದಾರೆ. ಬಟ್ ನಾನು ನಿಮಗೆ ಕನ್ನಡದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಸಿಯಾಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಬಟ್ ನಿಮ್ಮ ಫ್ಯಾಮಿಲೀಸಲ್ಲಿ ಯಾರು ಕಲಿಬೇಕು ಅಂತ ಇದ್ದರೆ, ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರೆಲ್ರಿಗೂ ಈ ವಿಡಿಯೋನ ತಲುಪಿಸಿ. ನನಗೂ ಸಹ ಈಸಿ ಆಗುತ್ತೆ ನಿಮಗೆ ಹೇಳ್ಕೊಡೋದಕ್ಕೆ. ದೆನ್ ನನಗೂ ಸಹ ಉತ್ಸಾಹ ಬರುತ್ತೆ. ಅವ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ, ನನ್ನ ಫ್ಯಾಮಿಲೀಸ್ ಎಲ್ಲ, ಅವ್ರಿಗೆಲ್ಲ ನಾನು ಒಳ್ಳೊಳ್ಳೆ ವೀಡಿಯೋಸ್ ಹಾಕಿ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ. ದೆನ್ ನೋಡ್ತಿರೋರ್ಗೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನನಗೆ ಹೆಲ್ಪ್ ಮಾಡಿ. ನೋಡಿ ಇವಾಗ ಎಂಡ್ವರೆಗೂ ನಾನು ಕ್ರೋಶೆಟ್ ಮಾಡ್ಕೊತಾ ಬಂದಿದ್ದೀನಿ. ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಕ್ರೋಶೆಟ್ಟು. ನಾನು ಫಸ್ಟ್ ಅಂದ್ಕೊಂಡಿದ್ದೆ ಮಾಡೋದು ತುಂಬ ಕಷ್ಟ ಅಂತ. ಅಷ್ಟೊಂದು ಕಷ್ಟ ಅಂತೂ ಇಲ್ಲ. ನನಗೆ ಇದು ಮಾಡಿದ್ಮೇಲೆ ಗೊತ್ತಾಯಿತು, ಇಷ್ಟು ಈಸಿ ಇದೆ ಕ್ರೋಶೆಟ್ ಮಾಡೋದು ಅಂತ ನನಗೆ ಗೊತ್ತಾಯಿತು. ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ. ಬಟ್ ನೋಡಿ ಇವಾಗ ಲಾಸ್ಟ್ ಫೈನಲಾಗಿ ಬಂದು ನಿಂತಿದ್ದೀವಿ ನಾವು. ಈಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ನೀವೇ ನೋಡ್ತಿರ್ಬೋದು. ಸೊ ಈ ವಿಡಿಯೋ ಡಬಲ್ ಕ್ರೋಶೆಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.